ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಮುದ್ದು ಬರ್ಡೇದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ನೋಡಿದ್ರಿ. ಕೇಕ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ, ಮಕ್ಕಳಿಗೆಲ್ಲ ಹಂಚ್ತಾ ಇದ್ವಿ. ಕೇಕು, ಚಿಪ್ಸು, ಮಿಕ್ಸ್ಚರು ಎಲ್ಲ ತಂದಿದ್ವಿ, ಎಲ್ಲ ಮಕ್ಳಿಗೂ ಕೊಟ್ಟಿದ್ವಿ. ಆಮೇಲೆ ಡ್ಯಾನ್ಸು ಗೇಮ್ಸು ಆಡಿಸಿದ್ರೆ ಆಗುತ್ತೆ ಅಂತೇಳ್ಬಿಟ್ಟು ಡ್ಯಾನ್ಸು ಗೇಮ್ಸ್ ಎಲ್ಲ ಆಡಿಸೋಣ ಅಂತೇಳ್ಬಿಟ್ಟು ಇವಾಗ ಎಲ್ಲರೂ ಕೂತ್ಕೊಂಡು ಕೇಕ್ ತಿಂತಾ ಇದ್ದಾರೆ. ಒಂಥರ ಮಕ್ಳಿಗೆ ಖುಷಿ ಅಲ್ವಾ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂದರೆ. ಇವಾಗ ನೆಕ್ಸ್ಟ್ ಗೇಮ್ಸ್ ಆಡಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಆಯ್ತು ಕಮ್ಮಿ ಸೈಡ್ ಬನ್ನಿ ಬಕೆಟ್ ನಿಮಗೆ ಬೇಡವಾ ಖುಷಿ ನಾಚ್ಕೋಬಾರ್ದಂಗೆ ಬನ್ನಿ, ಗೊಂಬೆ ನೋಡ್ಕೊ. ಮಾಡ್ರು, ಮುಂದೆ ಬನ್ನಿ ಶಾಲಿನಿ, ಮುಂದೆ ಬನ್ನಿ. ಪಸಂದ್ ಆಗೋನೆ ಹಾಕ್ಬೇಕಾ? ಪಸಂದ್ ಆಗೋನೆ. ನೋಡ್ಲಿಕ್ಕೆ ಇಲ್ಲಿ ಬರ್ತಾವನೆ. ಬಿಡಿ ಮಾಡ್ತಾವ ಮಾಡಲಿ, ಏಕೆ ಏನಾಯ್ತೆ? ಈ ವಿಡಿಯೋ ಬರ್ಡೇಗೆ ಒಂದು 15 ಡೇಸ್ ಮುಂಚೆನೇ ಬರ್ಡೇಗೆ ಸೈಕಲ್ ಬೇಕು ಅಂತ ಕೇಳ್ತಾ ಇದ್ದ ನನ್ನ ಮಗ. ಆದರೆ ಇವಾಗ ಕೊಡ್ಸಲ್ಲ ಅಂತೇಳ್ಬಿಟ್ಟು ಸಿಟಿಗೆ ಹೋಗಿದ್ವಿ. ಹಾಗೇ ನೋಡೋಣ ಅಂತೇಳ್ಬಿಟ್ಟು ಸೈಕಲ್ ಶಾಪಿಗೆ ಕರ್ಕೊಂಡು ಹೋದ್ವಿ. ಅಂದರೆ ಅವ್ನ ಹೈಟಿಗೆ ಯಾವ ಥರ ಬೇಕಾಗುತ್ತೆ ಏನು ನೋಡೋಣ, ಹಾಗೆ ಒಂದು ಸತಿ ನೋಡ್ಕೊಂಬರೋಣ ಹೇಗಿದೆ ಅಂತ ಹೋದರೆ, ಅಯ್ಯೋ ಇವಾಗಿನ ಇದರಲ್ಲಿ ಸೈಕಲ್ ತಗೊಳಕ್ಕೂ ಆಗಲ್ಲ, ಅಷ್ಟೊಂದು ರೇಟು. ಯಪ್ಪ, ಸೈಕಲ್ ರೇಟ್ ಕೇಳಿ ಶಾಕ್ ಆಯಿತು ನನಗೆ. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ, ಯಾವ ಸೈಕಲ್ ತಗೊಳ್ಳೋದು ಯಾವ ಸೈಕಲ್ ಬಿಡೋದು ಅಂತೇಳ್ಬಿಟ್ಟು. ಹೋದ ತಕ್ಷಣ ಆ ಸೈಕಲ್ಲು ಈ ಸೈಕಲ್ಲು ಅಂತ ಎಲ್ಲ ತಗೊಂಡು ಫುಲ್ ಟ್ರಯಲ್ ನೋಡೋದೇ ಆಗ್ಬಿಟ್ಟಿದೆ ಅವನಿಗೆ.
ಫುಲ್ ಖುಷಿ ಕೊಡಿಸ್ತಾರೇನೋ ಇವತ್ತೇ ತಗೊಂಡೋಗ್ಬಿಡ್ಬೋದು ಅಂತ ಅನ್ನೋ ರೇಂಜಲ್ಲಿ ಖುಷಿಯಾಗಿದ್ದ. ನಾನು ಅದಕ್ಕೆ ಇಲ್ಲ ಕಣಪ್ಪ ಇವತ್ತೇನು ಕೊಡಿಸಲ್ಲ ನಿನಗೆ, ನೋಡು ಅಷ್ಟೇ, ನೋಡೋಕ್ಕಷ್ಟೇ ಬಂದಿರೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀವಿ. ಅಂದರೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಹೊಡಿತಾರೆ ಸೈಕಲ್ಲು, ನನಗೆ ದೊಡ್ಡ ಸೈಕಲ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ಅದಕ್ಕೆ ಒಂದು ಸತಿ ತೋರಿಸ್ಬಿಟ್ಟಾದರೂ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿದ್ವಲ್ಲ, ಹೆಂಗೋ ನೋಡೋಣ, ಒಂದು ರೇಟೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳೋಕ್ಕೆ ಹೋದರೆ ಅಬ್ಬಾ ರೇಟ್ ಅಂತೂ ಕೇಳೋಂಗಿಲ್ಲ. 10,000 15,000 ಆ ಥರ ಹೇಳ್ತಾಯಿದ್ರು. ಸೈಕಲ್ ರೇಟ್ ಇಷ್ಟೊಂದು ಇದೆಯಾ ಅಂತಲೇ ಗೊತ್ತಿಲ್ಲ, ಇಷ್ಟೊಂದು ಮಾಡಲ್ ಇದೆಯಾ ಅಂತಲೂ ಶಾಕ್ ಆಯಿತು. ಆಮೇಲೆ ಅಲ್ಲಿ ನೋ ಫೋಟೋಸ್ ನೋ ವೀಡಿಯೋಸ್ ಅಂತ ಹಾಕಿದ್ರು. ಆದ್ರೂ ನಾವು ಗೊತ್ತಲ್ಲ ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂದ್ರೂ ಮಾಡ್ಕೊಂಡು ಬಂದಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ನನ್ನ ಮಗ ಆ ಸೈಕಲ್ ಈ ಸೈಕಲ್ಲು ಅಂತ ಹೇಳ್ಬಿಟ್ಟು ತಗೊಂಡು ಟ್ರಯಲ್ ನೋಡ್ತಾ ಇದ್ದಾನೆ. ಎಷ್ಟು ಸೈಕಲ್ ಇತ್ತು ಅಷ್ಟು ಸೈಕಲ್ಲು ತುಂಡಾಯಿತು. ಇದು ಚೆನ್ನಾಗಿದೆ ಪಪ್ಪ, ಅದು ಚೆನ್ನಾಗಿದೆ ಪಪ್ಪ, ಇದನ್ನ ಓಡಿಸ್ತೀನಿ ಅದು ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸೈಕಲ್ಲು ಚೆನ್ನಾಗಿ ತುಂಡ. ಆದರೆ ಖುಷಿಪಟ್ಟ. ಸರಿ ಆಯಿತು ಬಿಡಪ್ಪ, ಆಯಿತು, ನೆಕ್ಸ್ಟ್ ಟೈಮ್ ಬಂದಾಗ ನೆಕ್ಸ್ಟ್ ಯಾವಾಗಾದರೂ ನೆಕ್ಸ್ಟ್ ಬರ್ಡೇ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇದು ಚೆನ್ನಾಗಿದೆ ಪಪ್ಪ ಈ ಸೈಕಲ್ಲು ಅಂತ ಹೇಳ್ಬಿಟ್ಟು ಅದೊಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡ. ಆಮೇಲೆ ಮತ್ತು ಅವನಿಗೆ ಸಮಾಧಾನ ಇಲ್ಲ, ಇನ್ನೊಂದು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದ್ಕೊಂಡು ನೋಡ್ತಾಯಿದ್ದೆ. ನೋಡಿ ನಮ್ಮ ಗೊಂಬೆ ಬಂಗಾರಿನೂ ಸೈಕಲಲ್ಲಿ ಆ ಸೈಕಲ್ಲು ಈ ಸೈಕಲ್ಲು ಅಂದ್ಕೊಂಡು ಅಲ್ಲಿ ಇವನ್ ಸೈಕಲ್ ನೋಡಿದ್ರೆ ಅವಳು ವಾಟ್ರ್ ಬಾಟಲ್ ನೋಡೋ ಆಟ. ಈ ವಾಟ್ರ್ ಬಾಟಲ್ ಆ ವಾಟ್ರ್ ಬಾಟ್ಲೆ ಕಿತ್ತಾಕೋದು, ಇದನ್ನು ಕಿತ್ತಾಕೋದು. ಮಕ್ಕಳೇ ಹಂಗಲ್ವಾ, ಏನೋ ಒಟ್ಟಿಗೆ ಒಂಚೂರು ಖುಷಿಪಟ್ಟರು. ನೋಡಿಲಿ ಈ ಸೈಕಲ್ ಹೊಡಿತೀನಿ ಅಂತ ಲಾಸ್ಟಿಗೆ ಈ ಸೈಕಲ್ಲು, ಆ ಸೈಕಲ್ಲಿ ಎಷ್ಟು ಪ್ರೈಸ್ ಹೇಳಿದರು ಅಂದರೆ 19,000 ಅಂತೆ ಆ ಸೈಕಲಿಗೆ. ರೇಟ್ ಕೇಳಿ ಶಾಕ್ ಆಗೋಯ್ತು ನನಗೆ. ಆಮೇಲೆ ನೆಕ್ಸ್ಟು ಈ ಸೈಕಲ್ನ ಅಣ್ಣ ಕೊಡಿಸಿದ್ದು ಸೈಕಲ್ನ ನೆಕ್ಸ್ಟು ಇನ್ನು ಬರ್ಡೇ ದಿನವೇ ಸಂಜೆನೇ ಹೋಗಿ ಫಿಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ನೋಡಿ ಹೆಂಗೆ ಸರ್ಕಸ್ ಮಾಡ್ಕೊಂಡು ತಗೊಂಡು ಹೋಗ್ತಾಯಿದ್ದೀವಿ. ಅದರಲ್ಲೂ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ, ಯಾವ ಥರ ತಗೊಂಡೋದ್ವಿ ಅಂತ ಬೇಕಲ್ಲ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಮಧ್ಯಕ್ಕೆ ಉಲ್ಟಾ ದಬಾಕಿಸ್ಕೊಂಡು ಇಟ್ಕೊಂಡು ತಗೊಂಡೋದ್ವಿ. ಇವಾಗ ನೆಕ್ಸ್ಟ್ ಇಲ್ಲಿ ಬರ್ಡೇ ಕೇಕ್ ಕಟ್ಟೆಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಸೆಲೆಬ್ರೇಷನ್ ಆದಮೇಲೆ ಅವನಿಗೆ ಗಿಫ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತೇ ಇರಲಿಲ್ಲ, ಒಂದು ಚೂರು ಕ್ಲೂ ಇರಲಿಲ್ಲ ಸೈಕಲ್ ತಂದಿದ್ದಾರೆ ಅಂತಲೇ. ಹಿಂದೆ ಔಸ್ ಇಟ್ಬಿಟ್ಟಿದ್ವಿ ಅವ್ನು ಬರೋ ಅಷ್ಟರಲ್ಲಿ, ಸ್ಕೂಲಿಂದ ಬರೋ ಅಷ್ಟರಲ್ಲಿ. ಆಮೇಲೆ ಇವಾಗ ಏನೋ ಗಿಫ್ಟ್ ಇಲ್ಲ ಅಂತ ಕೇಳ್ತಾ ಇದ್ದ, ಮಮ್ಮಿ ಗಿಫ್ಟು ಅಂತ. ಗಿಫ್ಟ್ ಏನು ಇಲ್ಲಪ್ಪ ನಿನಗೆ, ಬರ್ಡೇ ಮಾಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಲಾಸ್ಟಿಗೆ ತಗೊಬಂದು ಇಲ್ಲಿ ಒಂದು ಕ್ಲಾತ್ ಇತ್ತು, ಕ್ಲಾತ್ನ ಮುಚ್ಚಿಟ್ಬಿಟ್ಟು ಫುಲ್ ಕಣ್ಣು ಮುಚ್ಕೊಂಡು ನಾವು ಏನೋ ಎಕ್ಸ್ಪ್ರೆಷನ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನಲ್ಲಿದ್ದೆ. ಆದರೆ ಗಂಡು ಮಕ್ಕಳು ಗೊತ್ತಲ್ಲ, ಹೆಣ್ಮಕ್ಳಾದರೆ ಫುಲ್ ಇದು ಮಾಡಿಬಿಡ್ತಾರೆ. ಗಂಡು ಮಕ್ಳು ಏನು ಎಕ್ಸ್ಪ್ರೆಷನ್ನೇ ಕೊಡಲ್ಲ. ಆದರೂ ಒಂದು ರೇಂಜಿಗೆ ಕೊಟ್ಟ ಪರವಾಗಿಲ್ಲ. ನಾನು ಎಲ್ಲೋ ಮಗನೇ ಎಕ್ಸ್ಪ್ರೆಷನ್ನು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ದೆ. ಇವಾಗ ಎಲ್ಲ ಮಕ್ಕಳು ಫುಲ್ಲು ಶಾಕಲ್ಲಿ ಇತ್ತಿದ್ದಾರೆ. ನನ್ನ ಮಗನಿಗೆ ಏನಿದು ಅಂತ ಹೇಳ್ಬಿಟ್ಟು ನೋಡಿ ಶಾಕಲ್ಲಿ ನೋಡ್ತಾ ಇದ್ದಾನೆ. ಇವಾಗ ತೆಗೆದ ತಕ್ಷಣ ಫುಲ್ ಖುಷಿಯಾಗೋಯ್ತು ಅವನಿಗೆ, ಫೇಸಲ್ಲಿ ನೋಡಿ ಸ್ಮೈಲ್ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಫುಲ್ ಖುಷಿಪಟ್ಟ. ಆಮೇಲೆ ಅಲ್ಲಿ ನೋಡಿದ ತಕ್ಷಣ ಅವನಿಗೆ ಒಂದು ರೌಂಡ್ ತುಣಿಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಆಡ್ತಾ ಇದ್ದಾನೆ. ಫುಲ್ ಖುಷಿ ಆಯಿತು ಅವನಿಗೆ. ಅಂದರೆ ಮಕ್ಳಿಗೆ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ಸೋದಕ್ಕೂ ಬೇಡ, ಇನ್ನು ಯಾವಾಗಾದರೂ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ಸೋದಕ್ಕೂ ಅವರು ಮುಖದಲ್ಲಿ ಖುಷಿ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ನೋಡಿ ಇಲ್ಲಿ ಫುಲ್ ಖುಷಿಲಿದ್ದಾನೆ ಅವನು. ಅಲ್ಲಿ ಕ್ಯಾಪ್ ಬಿದ್ದೋಗ್ತಿದ್ರು, ಅದ್ರ ಮೇಲೆ ಗಮನನೇ ಇಲ್ಲ. ಆಮೇಲೆ ಹಾಗೆ ಪಲಾವೆಲ್ಲ ಮಾಡಿದ್ದೆ. ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಕ್ಕಳೆಲ್ಲ ಊಟ ಮಾಡಿಕೊಂಡು ಹೋಗೋಷ್ಟರಲ್ಲಿ 10 o'clock ಆಗಿಬಿಟ್ಟಿತ್ತು. ನಾವು ಗೇಮ್ಸು ಅದು ಇದು ಅಂದ್ಕೊಂಡು. ಓಕೆ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್